ಇನ್ನು ಬಿಜೆಪಿ ಪಕ್ಷದಿಂದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಗೆ ಕಾರಣಗಳೇನು, ಕಿಕ್ಔಟ್ಗೆ ರೀಸನ್ ಏನು ಅನ್ನೋದನ್ನು ಹೇಳೋದಾದರೆ, ರಾಜ್ಯಸಭಾ ಚುನಾವಣೆಯಲ್ಲಿ ವಿಪ್ ಉಲ್ಲಂಘನೆ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಚಲಾವಣೆ ಮಾಡಿರುವಂಥದ್ದು. ಇನ್ನು ಬಮೂಲ್ ಚುನಾವಣೆಯಲ್ಲೂ ಕಾಂಗ್ರೆಸ್ ಎಸ್ ಮತ, ಲೋಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸಿರುವಂಥದ್ದು. ಇನ್ನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ, ಸ್ವಪಕ್ಷದ ಕೆಲಸವನ್ನು ಬಿಟ್ಟು ಕಾಂಗ್ರೆಸ್ ಪರ ಕೆಲಸ ಮಾಡ್ತಾ ಇದ್ರು ಈ ಇಬ್ಬರು ಶಾಸಕರು. ಇನ್ನು ಬಿಜೆಪಿ ಸಭೆಗೆ ಗೈರಾಗಿರುವಂಥದ್ದು, ಕಾಂಗ್ರೆಸ್ ಸಭೆಗಳಿಗೆ ಹಾಜರಾಗಿರುವಂಥದ್ದು, ಸದನದಲ್ಲೂ ಸರ್ಕಾರದ ಪರವಾಗಿ ವಕಾಲತ್ತನ್ನು ವಹಿಸಿರುವಂಥದ್ದು, ಲೋಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸಿರುವಂಥದ್ದು. ಇದೇ ಈಗ ಮುಳುವಾಗಿ ಪರಿಣಮಿಸಿದೆ ಇಬ್ಬರು ಶಾಸಕರಿಗೆ. ಯಶವಂತಪುರದ ಶಾಸಕ ಎಸ್ ಟಿ ಸೋಮಶೇಖರ್ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಿದ್ರು. ಇದೇ ಈಗ ಕಿಕ್ಔಟ್ ರೀಸನ್ ಆಗಿ ಕೆಲಸ ಮಾಡ್ತಾ ಇದ್ರು. ಸಿದ್ದು ಡಿಕೆಶಿಯನ್ನ ಹೊಗಳುತ್ತಿದ್ರು ಉಚ್ಚಾಟಿತರು. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಕೂಡ ಸ್ವಪಕ್ಷದ ಒಂದು ಶಾಸಕರ ವಿರುದ್ಧವೇ ಭುಗಿಲೆದ್ದ ಕಾರಣ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು 6 ವರ್ಷಗಳ ಕಾಲ. ಈಗ ಮತ್ತಿಬ್ಬರು ಶಾಸಕರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಸದನದಲ್ಲೂ ಸರ್ಕಾರದ ಪರವಾಗಿ ವಕಾಲತ್ತನ್ನು ವಹಿಸ್ತಾ ಇದ್ರು ಈ ಇಬ್ಬರು ಶಾಸಕರು. ಸ್ವಪಕ್ಷದ ವಕ್ಫ್ ಹೋರಾಟಕ್ಕೆ ಇವರು ಕೈ ಜೋಡಿಸಲಿಲ್ಲ. ಹೀಗಾಗಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಈ ಇಬ್ಬರು ಶಾಸಕರು. ಈಗ